ಮೊನ್ನೆದೆಲ್ಲ ಭಾಳ ಜನ ಫೋನ್ ಮಾಡ್ತಾರೆ, ಚೆನ್ನಾಗಿದೆ. ಎರಡನೇದು ಇಶ್ಕಾನ್ ಅವ್ರು ಇಬ್ಬರು ಫೋನ್ ಮಾಡಿದ್ರು ನನಗೆ. ಲೋಕಲ್ ಭಾಷೆಗಳು ತಾಯಿ ತಿಕ್ಕ ತೊಡಿ ಅಂದಿರ್ತೀನಿ, ಅದೇನು ತಪ್ಪೇನಿಲ್ಲ. ಕೆಲವು ಕಾಯಿಲೆಗಳು ತನ್ನಷ್ಟಿಗೆ ತಾನೇ ನಿಂತು ಹೋಗ್ತವೆ, ಅದಕ್ಕೆ ನಾವು ಕ್ರೆಡಿಟ್ ತೊಗೋತೀವಿ. ಅಯ್ಯೋ ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದು, ಮೆಡಿಸಿನ್ ಕೊಟ್ಟರು, ನಿಂತೋಯ್ತು. ನಿಮ್ಗೆ ಸತ್ಯ ಹೇಳಬೇಕು ಅಂದರೆ 80% ಆಫ್ ಪೀಪಲ್ಸ್ ಕಾಯಿಲೆಗಳು ನಿಜವಾಗೂ ಅವಕ್ಕೇನು ಬೇಕೇ ಆಗಲ್ಲ. ಒಬ್ಬ ವೈದ್ಯನಾಗಿ ನಾನು ಈ ರೀತಿ ಹೇಳ್ದಾಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕಲಾ ಮಾಧ್ಯಮದಲ್ಲಿ ತಾವು ಡಾಕ್ಟರ್ ಅಂಜನಪ್ಪನವರು ಅವರ ಸಂದರ್ಶನ, ಅವರ ಬದುಕಿನ ಕಥೆ ಎಲ್ಲವನ್ನು ಕೇಳ್ತಿದ್ರೆ ಸುಮಾರು 8-10 ಎಪಿಸೋಡಲ್ಲಿ ಅವರ ಬದುಕಿನ ಕಥೆ, ಅವರ ಜರ್ನಿ, ಅವರು ಕಡು ಬಡತನದಿಂದ ಹೇಗೆ ತುಂಬ ದೊಡ್ಡ ವೈದ್ಯರಾಗಿ 35,000ದಷ್ಟು ಸರ್ಜರಿಗಳನ್ನು ಮಾಡುವಂಥ ದೊಡ್ಡ ವೈದ್ಯರಾಗಿ ಬೆಳೆದರು ಅಂತನ್ನುವ ಮೋಟಿವೇಶ್ನಲ್, ಬಹಳ ಸ್ಫೂರ್ತಿ ಕೊಡುವಂಥ ಬದುಕಿನ ಕಥೆಯನ್ನು ಮಾತಾಡಿದರು. ಈಗ ಬನ್ನಿ ಸ್ನೇಹಿತರೆ, ಈಗ ನಾವಿರುವಂಥದ್ದು ರಾಜಾಜಿನಗರ. ಇದು ರಾಜಾಜಿನಗರ ರಾಮ ಮಂದಿರ ಹತ್ತಿರ ಸ್ನೇಹಿತರೆ ನಾನಿರುವಂಥದ್ದು. ಇಲ್ಲಿ ನೋಡಿ, ಡಾಕ್ಟರ್ ಆಂಜನಪ್ಪ ಪಾಲಿಕ್ಲಿನಿಕ್ ಆ್ಯಂಡ್ ಡೇ ಕೇರ್ ಇದೆ ಇಲ್ಲಿ. ಸ್ನೇಹಿತರೆ, ನಾವು ಕಳೆದ ಸರ್ತಿ ಹೋಗಿದ್ದು ಆಂಜನಪ್ಪನವ್ರ ಸಂದರ್ಶನಕ್ಕೆ ಒರೈನ್ ಮಾಲ್ ಹತ್ತಿರ ಇರುವಂತಹ ಸುಬ್ರಹ್ಮಣ್ಯ ನಗರದ ಅವರ ಮಮತಾ ನರ್ಸಿಂಗ್ ಹೋಮ್ಗೆ. ಇದು ಆಂಜನಪ್ಪನವರ ಇನ್ನೊಂದು ಕೇಂದ್ರ, ಆಸ್ಪತ್ರೆ ಕೇಂದ್ರ. ಇಲ್ಲಿ ಅವರ ಸಂದರ್ಶನ ಮತ್ತೆ ಮುಂದುವರ್ಸೋಣಂತೆ. ಈ ಸಲ ಅವರ ಬದುಕಿನ ಕಥೆಯ ಜೊತೆಗೆ ಅವರ ವೈದ್ಯಕೀಯ ಅನುಭವಗಳು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಏನೇನೆಲ್ಲ ಹೇಗೆಲ್ಲ ತಡೆಗಟ್ಬೋದು, ಏನು ಉಪಶಮನ, ಎಲ್ಲವನ್ನು ನಾವು ಮಾತಾಡೋಣಂತೆ. ಸ್ವಾಗತ. ಆರೋಗ್ಯವನ್ನು ಸುಧಾರಿಸುವಂಥ ಈ ವಿಡಿಯೋ ಸರಣಿಗೆ, ಆಂಜನಪ್ಪನವ್ರ ಕತೆಗೆ ನಾವು ಕೂಡ ಇನ್ಸ್ಪೈರ್ ಆಗಿ ಲೈಫಲ್ಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ. ಬನ್ನಿ. ಔಷಧಂ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿ. ಗುರುಗಳೇ ನಮಸ್ತೆ. ಓಹ್ ಸರ್, ಮಹಾರಾಜನ್ ಥರ ಕಾಣ್ತಿದ್ದೀರಿ. ವಾ 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 ಸರ್, ನಮಸ್ಕಾರ ಸರ್. ಮೊನ್ನೆದೆಲ್ಲ ಭಾಳ ಜನ ಫೋನ್ ಮಾಡ್ತಾರೆ, ಚೆನ್ನಾಗಿದೆ. ಬಟ್ ಯಾಕೋ ಎರಡು ಸ್ವಲ್ಪ ಮಿಸ್ಫೈರ್ ಆಯಿತು. ಮಗನು ಅಂದ ಹಂಗೆ ಯಾಕೆ ಮಾತಾಡಿದ್ರಿ ಅಂತ. ಆ ಡೈರೆಕ್ಟ್ರ್ ಮಗದ ಮೇಲೆ ಉಗಿತೀನಿ ಅನ್ನಲ್ಲ, ದಟ್ ವಾಸ್ ಕಲಕ್ವಿಯಲ್ಲಿ ಮಾಡಿದೆ. ಹಸಿನ ಹಾಲನ್ನ ಕುಡಿತಾನಲ್ಲ, ಆ ಥರ ಭಾಷೆ ಯೂಸ್ ಮಾಡಬಾರ್ದು. ಏನೋ ಬಾಯಿಗೆ ಬಂತಪ್ಪ ಹೇಳಿದ್ದೀನಿ, ತಪ್ಪೇನಿದೆ ಅದರೊಳಗೆ ಅಂತ ಅಂದು. ಎರಡನೇದು ಇಶ್ಕಾನ್ ಅವ್ರು ಇಬ್ಬರು ಫೋನ್ ಮಾಡಿದರು ನನಗೆ. ಎಲ್ಲೋ ಒಂದು ಕಡೆ, ನೀವೇನು ಆಂಟಿ ಹಿಂದೂಮ? ಹಂಗಲ್ಲಪ್ಪ, ನಾನು ಇಶ್ಕಾನ್ ಭಕ್ತಾನೆ. ಬಟ್ ಯಾರೋ ಒಂದು ತಾಯಿ ಹೇಳಿದ್ದಕ್ಕೆ ನನಗೆ ಆ ಮನಸ್ಸಿನಲ್ಲಿ ಆ ಸಿಟ್ಟಿತ್ತು. ಅದಕ್ಕೆ ಅಲ್ಲಿ ನೀನು ಹೋಗಿ MBA ಮಾಡಿಬಿಟ್ಟು ಅಲ್ಲಿ ಇದು ಮಾಡೋದ್ರ ಬದಲು ತಾಯಿ ನೋಡ್ಕೋ. ಆ ಲೋಕಲ್ ಭಾಷೆಗಳು ತಾಯಿ ತಿಕ್ಕ ತೊಡಿ ಅಂದಿರ್ತೀನಿ, ಅದೇನು ತಪ್ಪೇನಿಲ್ಲ. ಬಟ್ ನಾನೇನು ಐ ಆಮ್ ನಾಟ್ ಆಂಟಿ ಹಿಂದೂಯಿಸಮ್, ಆ ಥರ ಏನಿಲ್ಲ ಅಂದೆ. ಯಾರೊಬ್ಬ ನಿಮ್ಮನ್ನು ಭಾಳ ಸಮಾಜ ಸೇವೆ ಮಾಡ್ತೀರಿ, ಒಳ್ಳೇದು ಮಾಡ್ತೀರಿ ಅಂದರೆ ಈ ಥರ ಎಲ್ಲ ಮಾತಾಡಿದ್ದೀರಿ ಅಂದ. ಆ ಥರ ನಿನ್ಗೆ ಗರ್ಟ್ ಆಗಿದ್ರೆ ಸಾರಿಯಪ್ಪ ಅಂತ ಹೇಳಿದ್ದೀನಿ ಅಷ್ಟೇ, ಇನ್ನೇನು. ಓಕೆ, ಅವೆರಡೇ. ಇನ್ನು ಉಳಿದಿದ್ದೆಲ್ಲ ತುಂಬ ಜನರು ತುಂಬ ಲೈಕ್ ಮಾಡಿದ್ದಾರೆ. ಮತ್ತು ನಿಮ್ಮ ಬಹಳ ಪ್ರೇರಣಾತ್ಮಕವಾದಂತಹ ಬದುಕಿನ ಕಥೆ ಇತ್ತಲ್ಲ, ಅದನ್ನಂತೂ ತುಂಬ ಜನ, ಎಷ್ಟು ಜನ ಫೋನ್ ಮಾಡಿದ್ದಾರೆ ಅಂದರೆ ಕೆಲವರು ಕಣ್ಣಾಗ ನೀರೇ ಬಂತು, ಡಾಕ್ಟ್ರೇ ನಿಮ್ಗೆ ಈ ರೀತಿ ಎಲ್ಲ ಮೇಲೆ ಬಂದಿದ್ದೀರಾ ಅಂತ. ಅದನ್ನು ಮಾತ್ರ ತುಂಬ ಚೆನ್ನಾಗಿ ರೆಕಾರ್ಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದೀರಿ, ತುಂಬ ಚೆನ್ನಾಗಿ ಅದನ್ನು ಎಲಿಸಿಟ್ ಮಾಡಿದ್ದಾರೆ ಅಂತ ತುಂಬ ಜನ ಭಾಳ ಅಪ್ರಿಸಿಯೇಷನ್ ಬಂತು. ಆಮೇಲೆ ತಮ್ಮ ಮಾತಿನ ಓಘ ಇದೆಯಲ್ಲ, ದ ಟೆಂಪೋ ಆಫ್ ಯುವರ್ ಟಾಕ್, ಮತ್ತು ನಿಮ್ಮ ಹಾಸ್ಯ ಪ್ರಜ್ಞೆ ಇದೆಯಲ್ಲ, ವೈದ್ಯರಾಗಿ ವಿಜ್ಞಾನವನ್ನು ಭಾಳ ಸರಳವಾಗಿ ತಿಳಿಸೋದು ನಿಮ್ಮ ಹಾಸ್ಯ ಪ್ರಜ್ಞೆ, ಅದು ಭಾಳ ಜನ ಇಷ್ಟಪಟ್ಟಿದ್ದಾರೆ ಸರ್. ಅದನ್ನು ಭಾಳ ಜನ ಇಷ್ಟ, ನನಗೂ ಕೂಡ ಅದು ಹೇಳಿದ್ದಾರೆ. ಒಂಥರ ಡೌನ್ ಟು ಅರ್ತ್, ನಮ್ಮ ಮನೆಗೆ ಕೂತು ಮಾತಾಡ್ದಂಗಿತ್ತು. ನಮ್ಮ ಮಕ್ಕಳಿಗೆಲ್ಲ ನೀವು ಇನ್ಸ್ಪಿರೇಷನ್ ಡಾಕ್ಟ್ರೆ. ತುಂಬ ಜನ ಅದನ್ನು ನನಗೆ ಹೇಳಿದ್ದಾರೆ ಪರ್ಸನಲಿ. ಇವೆರಡೇ ನನಗೆಲ್ಲೋ ಒಂದು ಕಡೆ. ಅಲ್ಲೂ ನನ್ನ ಮಗ ಡಾಕ್ಟರ್ ಅರ್ಜುನ್ ಇಲ್ಲೇ ಇದ್ದಾರೆ, ಅದನ್ನು ಡಿಲೀಟ್ ಮಾಡಿಸ್ಬಿಡ್ಬೇಕಾಗಿತ್ತು ಅಂದು. ಏನು ತಪ್ಪು ಏನಿಲ್ಲ, ಆದರೂ ಕೂಡ ಒಂಥರ ಒಂದು ಕೂತ್ಕೊಪ್ಪ, ಅಲ್ಲೇ ಕೂತ್ಕೊ, ನೋಡ್ತೀನಿ ಕೂತ್ಕೊಳ್ಳಿ ಸರ್, ಮಾತಾಡೋಣ. ಒಂದು ಪೇಷಂಟ್ ನೋಡಿ ಬಂದುಬಿಡ್ತೀನಿ. ನೀವು ಒಂಚೂರು ಇದು ಕ್ಯಾಮ್ರಾ ರೆಡಿ ಮಾಡ್ಕೋತೀರಾ? ನಾನು ಇದು ರೆಡಿ ಮಾಡ್ಕೊತೀನಿ. ಇಲ್ಲಿ ಮಾಡ್ಕೊಳ್ಳಿ. ನೀವು ಈ ಮಾತನ್ನು ಕರೆಕ್ಟಾಗಿ ಹೇಳಿದಿರಿ. ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಮಾತಾಡೋದಕ್ಕೂ ಬೇರೆಯವ್ರು ಮಾತಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದರೊಳಗೆ ನಾನು ಭಾಳ ಜವಾಬ್ದಾರಿಯಿಂದ ಒಬ್ಬ ಟೀಚರಾಗಿ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ ಹಳ್ಳಿಯ ಬ್ಯಾಕ್ಗ್ರೌಂಡ್ ಇರೋನಾಗಿ ನಿಮ್ಗೊಂದು ಸಿಂಪಲ್ ಟಾಪಿಕ್ ಹೇಳ್ತೀನಿ. ಬೇಸಿಗೆಯಲ್ಲಿ ಇದ್ಕಿದ್ದಂಗೆ ಮಕ್ಕಳ ಮೂಗಿನಲ್ಲಿ ರಕ್ತ ಬರುತ್ತೆ, ಬಳ್ಳಂತ ರಕ್ತ ಬರುತ್ತೆ. ನಮ್ಮೂರ ಕಡೆ, ನಾನು ದೊಡ್ಡಬಳ್ಳಾಪುರದವನು, ಕರೇಕಲ್ ತುಮಕೂರು. ನಾನು ಚಿಕ್ಕ ಹುಡುಗರಾಗಿದ್ದೇವೆ, ಅವ್ನ ಮೂಗು ಬೆದರ್ಬಿಟ್ಟದೆ. ಬೆದರೋದು ಅಂದರೆ ಕನ್ನಡ ಭಾಷೆ ನಿಮ್ಗೆ ಗೊತ್ತಿರಬೇಕು. ದನಗಳು ಬೆದರ್ತವೆ ವೆಹಿಕಲ್ ಬಂದರೆ ಅಥವಾ ಆರು ನೋಡಿದ್ರೆ, ಆ ಥರ ಮೂಗು ಬೆದರುತ್ತೆ. ನನಗೆ ಆಶ್ಚರ್ಯ, ಮೂಗು ಯಾಕೆ ಬೆದರುತ್ತೆ ಅಂತ. ಬಟ್ ಮೂಗಿನಲ್ಲಿ ರಕ್ತ ಬರೋದು, ಅದ್ರ ಬಗ್ಗೆ ತಿಳುವಳಿಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಯಾಕಂದರೆ ಇದಕ್ಕೆ ಸ್ಪೆಸಿಫಿಕ್ ರೀಸನ್ ಇದೆ, ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ನೋಡ್ದಂಗೆ ಸಗಣಿ ತಂದು ಮೂಸು ನೋಡಿಸೋರು. ಬಟ್ ನಿಂತು ಹೋಗುತ್ತಾ ಅದು ನಂಗೆ ಗೊತ್ತಿಲ್ಲ.
ಬಟ್ ಸಗಣಿ ಮೂಸು ನೋಡಿದ್ರೆ ತೊಂದರೆ ಇದೆಯಾ, ತೊಂದರೆ ಏನೂ ಆಗಲ್ವಾ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಬಟ್ ಮೊದಲನೇದಾಗಿ ಮೂಗಿನಿಂದ ನೋಡಿ 2 ಒಳ್ಳೆ ಕೊಟ್ಟಿದ್ದಾನೆ ದೇವರು. ಇದು ಮಧ್ಯೆ ಒಂದು ಕಂಬ ಕೊಟ್ಟಿದ್ದಾನೆ. ಇದು ವಿಜ್ಞಾನ, ಅನಾಟಮಿ ಅಂತೀವಿ ನಾವು. ಇಲ್ಲಿ ಒಂದು ಪೈಸೆ ಅಷ್ಟು ಜಾಗ ಇದೆ, ಲಿಟ್ಲಸ್ ಏರಿಯಾ ಅಂತೀವಿ. ಲಿಟ್ಲ್ ಅನ್ನೋದು ಒಬ್ಬ ENT ಸರ್ಜನ್ ಹೆಸರು. ಈ ಜಾಗಕ್ಕೆ ಅವನ ಹೆಸರಿಟ್ಟಿದ್ದಾರೆ, ಲಿಟ್ಲಸ್ ಏರಿಯಾ ಅಂತ. ಇಲ್ಲಿಂದ ಬ್ಲೀಡ್ ಆಗುತ್ತೆ. ಯಾಕೆ ಬ್ಲೀಡ್ ಆಗುತ್ತೆ ಭಾಳ ಇಂಪಾರ್ಟೆಂಟ್. ಅದು ಬೇಸಿಗೆಯಲ್ಲಿ ಮಾರ್ಚ್ ಏಪ್ರಿಲ್ ಈ ಸುಡು ಬಿಸಿಲು ಶುರುವಾದಾಗ ಮಕ್ಕಳಿಗೆ ಆ ಬಿಸಿಯಿಂದ, ಅದಕ್ಕೆ ಮೊದಲು ಏನಾಗುತ್ತೆ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಇವೆಲ್ಲ ಅನ್ನೋದಕ್ಕೆ ಈ ವಿಜ್ಞಾನ ಹೇಳ್ತಿದ್ದೀನಿ. ಯೂಶಲಿ ಜನವರಿ ಫೆಬ್ರವರಿ ಮಾರ್ಚ್ನೊಳಗೆ ಉಗಾದಿ ಸುಮಾರಿಗೆ ಬಿಸಿಲು ಶುರುವಾಗುತ್ತೆ. ಅದಕ್ಕೆ ಮೊದಲು ಚಳಿ, ನೆಗಡಿ, ಕೆಮ್ಮು. ಆ ಟೈಮ್ನಾಗ ಏನಾಗುತ್ತೆ, ಮೂಗು ಸೋರುತ್ತೆ, ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತೀವಿ. ಅದು ಆಟೋಮೆಟಿಕಲಿ ನಿಂತು ಹೋಗುತ್ತೆ. ಭಾಳ ಜನ ನೆಗಡಿಗೆ ಹಳ್ಳಿಗಳೇ ಒಂದು ಮಾತು ಹೇಳೋರು, ಡಾಕ್ಟ್ರ್ ಹತ್ರ ಹೋದರೆ 1 ವಾರಕ್ಕೆ ವಾಸಿ ಆಗುತ್ತೆ, ಅಜ್ಜಿ ಕಷಾಯ ಕುಡಿದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ. ಅದು ನಿಜ. ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ಜನಗಳಿಗೆ ಇದ್ರ ಬಗ್ಗೆ ಅರಿವಿರಲಿ. ಕೆಲವು ಕಾಯಿಲೆಗಳು ತನ್ನಷ್ಟಿಗೆ ತಾನೇ ನಿಂತು ಹೋಗ್ತವೆ. ಅದಕ್ಕೆ ನಾವು ಕ್ರೆಡಿಟ್ ತೊಗೋತೀವಿ. ಅಯ್ಯೋ ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದು, ಮೆಡಿಸಿನ್ ಕೊಟ್ಟರು, ನಿಂತೋಯ್ತು. ಇವು ಕೆಲವೆಲ್ಲ ಇರ್ತವೆ. ನಿಮ್ಗೆ ಸತ್ಯ ಹೇಳಬೇಕು ಅಂದರೆ 80% ಆಫ್ ಪೀಪಲ್ಸ್ ಕಾಯಿಲೆಗಳು ನಿಜವಾಗೂ ಅವಕ್ಕೇನು ಬೇಕೇ ಆಗಲ್ಲ. ಒಬ್ಬ ವೈದ್ಯನಾಗಿ ನಾನು ಈ ರೀತಿ ಹೇಳ್ದಾಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವು ನಿಂತು ಹೋಗ್ತಾವೆ. ಅವಾಗೇನು ಫಸ್ಟ್ ಡಿಗ್ರಿ ಪೈಲ್ಸ್ನೊಳಗೆ ಬ್ಲೀಡಿಂಗ್ ಆಗುತ್ತೆ ಮೋಷನ್ಗೆ ಹೋದಾಗೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ತನ್ನಷ್ಟೇ ತಾನೇ ನಿಂತು ಹೋಗುತ್ತೆ. ಆದರೆ ನಾವು ಆ ಟೈಮ್ನಾಗ ಏನು ಟ್ರೀಟ್ಮೆಂಟ್ ಕೊಟ್ಟರೆ ನನ್ನ ಟ್ರೀಟ್ಮೆಂಟ್ನಿಂದ ನಿಂತೋಯ್ತು ಅಂತ ನಿಮ್ಗೆ ಅನಿಸುತ್ತೆ. ಅದು ಇಂಪಾರ್ಟೆಂಟ್ ಟಾಪಿಕ್ಕು, ಬ್ಲೀಡಿಂಗ್ ಫ್ರಮ್ ನೋಸ್. ಇವತ್ತು ರಕ್ತ ಎಲ್ಲಿಂದ ಬರುತ್ತೆ, ಯಾವುದು ಡೇಂಜರಸ್ ಅನ್ನೋದನ್ನು ಶುರು ಮಾಡಿದ್ದೀನಿ. ಅದ್ರ ಬಗ್ಗೆನೇ ಹೆಚ್ಚಿಗೆ ಮಾತಾಡ್ತೀನಿ. ನವರಂಧ್ರಗಳು, ಪುರಂದರದಾಸರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನವರಂಧ್ರಗಳಿದ್ದಾವೆ ಮನುಷ್ಯನ ದೇಹದಲ್ಲಿ. 2, 4, 5 ಗೊತ್ತಾಯ್ತಾ, ಮೂತ್ರ 6, ಮೋಷನ್ ಮಾಡೋ ಜಾಗ 7, ಹೆಣ್ಣು ಮಕ್ಕಳಲ್ಲಿ ವೆಜೈನ 8, ಒಟ್ಟು 9 ನವರಂಧ್ರಗಳು ಅಂತೀವಿ. ಪ್ರತಿ ರಂಧ್ರದಲ್ಲೂ ಬ್ಲೀಡಿಂಗ್ ಆದರೆ ದೇರ್ ಇಸ್ ಎ ರೀಸನ್. ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತೀವಿ. ಮೂಗಿನ ನಾನು ಹೇಳ್ತಿದ್ದೀನಿ. ಭಾಳ ಸಾರಿ ಒಂದೇ ಒಳಗೆ ರಕ್ತ ಬರುತ್ತೆ, ಕೆಲವು ಸಮಯ 2 ಒಳಗೆ ರಕ್ತ ಬರುತ್ತೆ, ಕೆಲವು ಸಮಯ ಸ್ವಲ್ಪ ಬರುತ್ತೆ, ಕೆಲವು ಸಮಯ ಒಂದು ಕಪ್ಪಾಗಷ್ಟು ರಕ್ತ ಬಂದುಬಿಡುತ್ತೆ. ಅವಾಗೇನು ಮಾಡಬೇಕು, ಯಾಕೆ ಬಂತು? ಫಸ್ಟ್ ಆಫ್ ಆಲ್ ನಾನು ಅವಲೇ ಹೇಳಿದೆ, ಚಳಿಗಾಲದಲ್ಲಿ ನೀವು ಸೋರುತ್ತೆ, ಅದ್ರ ಪಾಡಿಗೆ ಅದು ನಿಂತು ಹೋಗುತ್ತೆ. ಅಥವಾ ಟ್ರೀಟ್ಮೆಂಟ್ ಹೆಕ್ಕೆ ಕಟ್ಟುತ್ತೆ ಮೂಗು ಸೋರೋದನ್ನು. ಮೂಗಿನೊಳಗೆ ಹೆಕ್ಕೆ ಕಟ್ಟಿದಾಗೆ ಮಕ್ಕಳು ತೋಡ್ತವೆ. ಮೂಗು ತೋಡೋದು ಡಿಗ್ಗಿಂಗ್ ದ ನೋಸ್ ಅಂತ ಇಂಗ್ಲೀಷ್ನಾಗ ಹೇಳೋದು. ಹಿಂಗೆ ತೆಗೆಯೋದು, ಹಿಂಗೆ ತೋಡ್ತಾರೆ. ಅದೊಂಥರ ಮಜಾ. ನಾನು ಜನಗಳಿಗೆ ಪಬ್ಲಿಕ್ ಟಾಕ್ ಕೊಡೋವಾಗೆ 2 ಪುಕ್ಕಟೆ ಮಜಾ ನಿಮ್ಗೆ ಹೇಳ್ಕೊಡ್ತೀನಿ, ಕಲ್ತ್ಕೊಳ್ಳಿ. ಒಂದು, ಯಾರು ಇಲ್ದಿದ್ದ ಮೂಗು ತೋಡಿ, ಒಂಥರ ಮಜಾ. ಅದು ಏನೋ ಸಿಕ್ಬಿಟ್ರೆ ಚಿನ್ನ ಸಿಕ್ಕಿದಷ್ಟು ಆನಂದ. ಇದು ಯಾರು ನಿಮ್ಗೆ ಹೇಳಿರಲ್ಲ. ನಾನೇ ಅಪರೂಪಕ್ಕೆ, ಏನಂದರೆ ಪೇಷಂಟ್ ಬರೋ ಮೂಗು ತೋಡಿದ್ರೆ ಗಲೀಜ್ ನನ್ನ ಮಗ ಅಂತ ನೆಕ್ಸ್ಟ್ ಪೇಷಂಟ್ ಬರಲ್ಲ. ಇದು ಯಾಕಂದ್ರೆ ನನ್ನ ENT ಫ್ರೆಂಡ್ ಅನುಭವ. ಅಂಜನಪ್ಪ ಒಂದಿನ ಯಾರೂ ಪೇಷಂಟ್ ಇರಲ್ಲ, ಮೂಗು ತೋಡ್ತಾ ಇದ್ದೆ, ಸಡನ್ನಾಗಿ ಯಾರೋ ಬಂದುಬಿಟ್ಟ. ಅವನು ಮಾತಾಡ್ದಾಗೆ ಹೇಳ್ದೆ, ಡಾಕ್ಟ್ರೇ ನೀವು ದಯವಿಟ್ಟು, ಮೊದಲೇ ENT ಡಾಕ್ಟ್ರಲ್ಲ, ನಿಮ್ಮ ಕನ್ಸಲ್ಟೇಷನ್ $100 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ದಯವಿಟ್ಟು ನಿಮ್ಮ ಕೈ ತೊಳ್ಕೊಂಬಂದು ನನ್ನ ಮೂಗೊಳಗೆ ಕೈ ಹಾಕಿ. ಇದು ಅವನು ಹೇಳಿದ್ದು, ಇದು ಅನುಭವ. ಇದೆಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ನಾವು ಕ್ಯಾಶುವಲಿ ಮಾತಾಡೋಗೆ. ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ಒಂದು ಕಡೆ ಕಲಾ ಮಾಧ್ಯಮ ನಿಮ್ಮದು, ಕಲೆಗೆ ಒಂದು ಬೆಲೆ. ಅದಕ್ಕೆ ನಾನು ಈ ಥರ ಮಾತಾಡ್ತೀನಿ. ಅದರೊಳಗೆ ವಿಜ್ಞಾನ ಇರುತ್ತೆ. ಅದಕ್ಕೋಸ್ಕರವಾಗಿ ಸೊ ಇದೆಯಲ್ಲ, ತೋಡ್ತವೆ ಮಕ್ಕಳು. ತೋಡ್ದಾಗ ಏನಾಗುತ್ತೆ, ಈ ಲಿಟ್ಲಸ್ ಏರಿಯಾ ಅನ್ನಲ್ಲ, ಇಲ್ಲಿ ಹುಣ್ಣಾಗುತ್ತೆ. ಆ ಹುಣ್ಣಾದಾಗೆ ಅಲ್ಲಿ ರಕ್ತನಾಳುಗಳು ಇರ್ತವೆ. ರಕ್ತನಾಳುಗಳು ಅಂದರೆ ವೇಯಿನ್ಸ್ ಆ್ಯಂಡ್ ಆರ್ಟ್ರಿ ಅಂತೀವಿ. ಈ ಕೈ ಮೇಲೆ ಕಾಣ್ತಾವಲ್ಲ ಆ ಥರ. ಅವು ಬೇಸಿಗೆಯಲ್ಲಿ ಈ ಬಿಸಿ ಗಾಳಿ ಬಂದಾಗೆ ಅವು ಡೈಲೇಟ್ ಆಗ್ತವೆ, ಬ್ಲಡ್ ವೆಸಲ್ಸು. ಆಮೇಲೆ ಪಟ್ ಅಂತ ಒಡೆದು ಹೋಗ್ತವೆ, ಬಳ್ಳಂತ ರಕ್ತ ಬರುತ್ತೆ. ಸೊ ನಿಮಗೆ ಇವಾಗ ನಿಮ್ಮ ಮಗು 12 ವರ್ಷದ ಹುಡುಗ ಮೂಗಿನ ರಕ್ತ ಬಂತು ಅಂದರೆ ನೀವು ಅಬ್ಸರ್ವ್ ಮಾಡಿರಿ, ಅವ್ನು ಮೂಗು ತೊಡ್ತಾ ಅಭ್ಯಾಸ ಬಿದ್ದುಬಿಟ್ಟಿರ್ತದೆ. ಮೂಗು ತೋಡಿ ಗಾಯ ಮಾಡ್ಕೊಂಡಿರ್ತಾನೆ, ಬಳಕ್ಕಂತ ರಕ್ತ ಬರುತ್ತೆ. ಇದು ಒಂದು ರೀಸನ್ನು, ಮೂಗು ತೋಡೋದ್ರಿಂದ, ಬಿಸಿ ಗಾಳಿ ಬರೋದ್ರಿಂದ. ಇದು ಇವೆರಡು ರೀಸನ್ನು. ಈಗ ಬಂದಿದ್ದನ್ನು ಏನು ಮಾಡಬೇಕು, ಅದು ಇಂಪಾರ್ಟೆಂಟು. ಆಗಿಂದಾಗೆ ಬರ್ತಾಯಿದ್ರೆ, ಈ ಸೀಸನ್ನಾಗಿ ಬರ್ತಿದ್ರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಎನಿ ಬ್ಲೀಡಿಂಗ್ ಫ್ರಮ್ ಎನಿ ಆರಿಫೈಸ್, ನಾವು ಜನರಲಾಗಿ ಮಾತಾಡೋವಾಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಇರ್ತವೆ. ಹಿಮೋಫೀಲಿಯಾ, ಬ್ಲಡ್ ಕ್ಯಾನ್ಸರ್, ಲ್ಯುಕೇಮಿಯಾ, ಅವೆಲ್ಲ ಸೀರಿಯಸ್ ಪ್ರಾಬ್ಲಮ್ಸ್.
ಆಮೇಲೆ ಅದ್ರ ಬಗ್ಗೆ ಬರೋಣ. ಇವಾಗ ಸಿಂಪಲ್ ಕಾಯಿಲೆ ಮುಗಿದು ರಕ್ತ ಬಂತು, ಏನು ಮಾಡಬೇಕು? ಏನು ಗಾಬರಿ ಆಗಬೇಡಿ. ಭಾಳ ಜನ ಏನು ಮಾಡ್ತಾರೆ, ಒರೆಸ್ತಾರೆ, ಅಯ್ಯೋ ಇದು ಮಾಡ್ತಾರೆ. ಏನು ಮಾಡಬೇಡಿ. ನಿಮ್ಮ ಮಗುನ ಕುಂಡ್ರಿಸಿ, ಫಸ್ಟ್ ಕುಂಡ್ರಿಸ್ಬೇಕು, ಅಥವಾ ಮಲಗಿದ ಕಡೆ ಹಿಂಗೆ ಬೆಂಡ್ ಆಗಬೇಕು, ತಲೆ ಬಗ್ಸ್ಬೇಕು. ನೀವು ಗಟ್ಟಿಯಾಗಿ ಹಿಡ್ಕೋಬೇಕು ಮೂಗನ, ಎರಡು ಒಳ್ಳೆಯನ್ನು ಸಾಫ್ಟ್ ಪಾರ್ಟ್ ಇದು ಗಟ್ಟಿಯಾಗಿ ಹಿಡ್ಕೋಬೇಕು. ಹಿಡ್ಕೋತಾರೆ, ಬಿಟ್ಟು ನೋಡ್ತಾರೆ ಬಂತ ಅಂತ ಹಿಡ್ಕೋತಾರೆ. ಅದಕ್ಕೆ ಇಲ್ಲಿ ವಿಜ್ಞಾನ ಇದೆ, ಹೇಳ್ತೀನಿ. ಬ್ಲೀಡಿಂಗ್ ಟೈಮು 5 ನಿಮಿಷ, ಕ್ಲಾಟಿಂಗ್ ಟೈಮ್, ರಕ್ತ ಎಪ್ಪುಗಟ್ಟಿದರೆ ನಿಂತು ಹೋಗುತ್ತೆ. ಎಪ್ಪುಗಟ್ಟೋದು ಯಾವಾಗ? 6 ನಿಮಿಷ ಬೇಕು. ಸೊ ನೀವು ಸುಮ್ಮನೆ 3 ನಿಮಿಷ ಹಿಡ್ಕೊಂಡು ಬಿಟ್ಟರೆ ಬ್ಲೀಡಿಂಗ್ ನಿಂತು ಹೋಗಲ್ಲ. ಹಿಡ್ಕೊಳ್ಳಿ. ಎಷ್ಟೊತ್ತು? ಮಿನಿಮಮ್ 6 ನಿಮಿಷ, 10-15 ನಿಮಿಷವರೆಗೂ ಬೇಕಾದ್ರೆ ಹಿಡ್ಕೋಬೋದು. ಬಟ್ ಉಸಿರು ಹೆಂಗೆ ಆಡ್ತಾರೆ, ಆಟೋಮೆಟಿಕಲಿ ಬಾಯಿ ತೆಕ್ಕೊಳ್ಳುತ್ತೆ. ಕನ್ನಡದಲ್ಲಿ ಗಾದೆ ಇದೆ, ಮೂಗಿಡ್ಕೋ ಬಾಯಿ ತೆಕ್ಕತ್ತದೆ ಅಂತಾರೆ. ಇದು ನಿಜ. ಬಾಯಿ ಆಟೋಮೆಟಿಕಲಿ ತೆಕ್ಕೋತದೆ, ನೀವೇನು ತೆಗಿ ಅಂತ ಹೇಳೋದೇ ಬೇಕಿಲ್ಲ. ಮಗು ಉಸಿರಾಡುತ್ತೆ. ಭಾಳ ಇಂಪಾರ್ಟೆಂಟು, ನೀವು ಬಿಡಬೇಡಿ ಬ್ಲಡ್ ಕ್ಲಾಟ್ ಆಗೋವರೆಗೂ. ಇದು ವೆರಿ ವೆರಿ ಇಂಪಾರ್ಟೆಂಟು. ಅಲ್ಲಿಗೂ ಆಗಲಿಲ್ಲ ಅಂದರೆ ಸ್ಪೆಷಲಿಸ್ಟ್ ಹತ್ರ ಹೋದರೆ ಅವ್ರ ಮೆಥಡ್ ನಿಮ್ಗೆ ಹೇಳ್ತೀನಿ. ENT ಡಾಕ್ಟ್ರ್ ಈಸ್ ಎ ಸ್ಪೆಷಲಿಸ್ಟ್. ಒಂದು ಇದರೊಳಗೆ ಕಾಟನ್ ಇದರೊಳಗೆ ಅಡ್ರಿನಲಿನ್ ಹಾಕಿ ಇಲ್ಲಿ ಇಡ್ತಾರೆ. ಅದು ವ್ಯಾಸೋ ಕನ್ಸ್ಟ್ರಿಕ್ಟಾರ್ ಅಂತೀವಿ ನಾವು. ಅಡ್ರಿನಲಿನ್ ಬ್ಲೀಡಿಂಗ್ ನಿಂತು ಹೋಗ್ಬೋದು. ನಾನು ಕೆಲವು ಸಮಯ ಸಿವಿಯರ್ ಆದಾಗೆ, ನೀವು ಕೆಥೆಟ್ರ್ ನೋಡಿರ್ತೀರಿ, ರೀಸಸ್ ಕೆಥೆಟ್ರ್ ಹಾಕ್ತೀವಿ ನಾವು, ಫೋಲಿಸ್ ಕೆಥೆಟ್ರ್ ಅಂತೀವಿ, ಅಂದರೆ ಮೂತ್ರಕ್ಕೆ. ಆ ಕೆಥೆಟ್ರ್ ಇಲ್ಲಿ ಹಾಕ್ತೀವಿ. ಯಾಕೆ ಹಾಕ್ತೀವಿ ಅಂದರೆ ಅಲ್ಲಿ ಹೋದಾಗೆ ಒಂದು ಬಲ್ಬ್ ಇರುತ್ತೆ. ಇಲ್ಲಿ ಏನಾದರೂ ನಾವು ವಾಟ್ರ್ ಇಂಜೆಕ್ಟ್ ಮಾಡಿದರೆ ಬಲ್ಬು ಹಿಂಗೆ ಎನ್ಲಾರ್ಜ್ ಆಗುತ್ತೆ. ಸೊ ಮೂಗಳಿಗೆ ಬಲ್ಬು ನೀವು ಅದು ಬಿಡ್ಕೊಳ್ಳೋದ್ರ ಬದಲು ಅದು ಬಿಡ್ಕೋತದೆ. ಸೊ ಇಟ್ ಈಸ್ ಇಂಟ್ರಾನೇಷನಲ್ ಬಲೂನ್ ಕೆಥೆಟ್ರ್ ಅಂತೀವಿ ನಾವು, ಫೋಲಿಸ್ ಕೆಥೆಟ್ರನ್ನ. ಇದೆಲ್ಲ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಹಾಸ್ಪಿಟ್ಲಿಗೆ ಬಂದಾಗೆ ನನ್ನ ಸ್ಟೂಡೆಂಟಿಗೆ ಹೇಳ್ಕೊಡ್ತೀನಿ, ಹೌದು ಸರ್ಜನಿ ಗಾಬರಿ ಆಗಬೇಡ, ಪೇಷಂಟ್ನ ಇದು ಮಾಡಿ ಸಮಾಧಾನ ಮಾಡು, ಅಲ್ಲಿಗೂ ಆಗಲಿಲ್ಲ ಅಂದರೆ ಇದನ್ನು ಹಾಕಿ ಬಿಡು ಅಂತ. ಇದು ಬ್ಲೀಡಿಂಗ್ ಫ್ರಮ್ ನೋಸ್. ಅಲ್ಲಿಗೂ ಪದೇ ಪದೇ ಆಗ್ತಾಯಿದೆ ಡಾಕ್ಟ್ರೆ ಅಂದರೆ, ಎಸ್ ಮಾ ಅದೇ ಪದೇ ಆಗ್ತಾಯಿದೆ ಅಂದರೆ, ಇಲ್ಲೇಡಮ್ಮ ಇಲ್ಲೇ ಪದೇ ಪದೇ ಆಗ್ತಾಯಿದೆ ಅಂದರೆ ನಿಮಗೊಂದು ಅರಿವು ಬರಬೇಕು. ಒಬ್ಬ ವೈದ್ಯನಿಗೆ ಒಂದು ಐಡಿಯಾ ಬರಬೇಕು, ಯಾಕೆ ಈ ಸಾರಿ ಬ್ಲೀಡ್ ಆಗುತ್ತೆ ಅಂತ. ಆವಾಗ ನಮಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತೀವಿ ನಾವು. ಸೊ ಬ್ಲಡ್ಡು ಬ್ಲೀಡ್ ಆಗುತ್ತೆ, ಕ್ಲಾಟ್ ಆಗುತ್ತೆ. ಇವೆರಡು ಮೆಕ್ಯಾನಿಸಮ್ ದೇಹದಲ್ಲಿ ನಡೀತಾನೇ ಇರುತ್ತೆ. ಬ್ಲೀಡ್ ಕುಯ್ಕೊಂಡ್ರೆ ಬ್ಲಡ್ ಬರುತ್ತೆ, ಸುರಿತಾನೇ ಇರಲ್ಲ, ಅದು ನಿಂತು ಹೋಗ್ತದೆ, ಬ್ಲಡ್ ಕ್ಲಾಟ್ ಆಗುತ್ತೆ. ಇದಕ್ಕೆ ಕ್ಲಾಟಿಂಗ್ ಮೆಕ್ಯಾನಿಸಮ್ ಅಂತೀವಿ. ಕ್ಲಾಟ್ ಆಗಬೇಕಾದ್ರೆ ಅದರಲ್ಲಿ ಫಿಸಿಯಾಲಜಿ ಇರುತ್ತೆ. ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅಂತ ಇರ್ತವೆ. ಬೇರೆ ಬೇರೆ ರಕ್ತದಲ್ಲಿ ಆ ಫ್ಯಾಕ್ಟರ್ಸ್ ಇದ್ರೇ ಬೇರೆ ಬೇರೆ ವಿಟಮಿನ್ಸು ಫ್ಯಾಕ್ಟರ್ಸ್ ಇರ್ತವೆ. ವಿಟಮಿನ್ ಕೆ ಕಡಿಮೆ ಆದರೆ ಪ್ಲೇಟ್ಲೆಟ್ಸು ನೀವು ನೋಡಿರಬೇಕು. ಡೆಂಗ್ಯೂ ಫೀವರ್ನೊಳಗೆ ಯಾಕೆ ಸತ್ತೋಗ್ತಾರೆ ಅಂದರೆ ಬ್ರೈನ್ನ ಬ್ಲೀಡ್ ಆಗುತ್ತೆ, ಇಂಟೆಸ್ಟೈನ್ನ ಬ್ಲೀಡ್ ಆಗುತ್ತೆ. ಯಾಕಂದರೆ ಪ್ಲೇಟ್ಲೆಟ್ಸು ಕ್ಲಾಟಿಂಗ್ ಆಗಲಿಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್. ಬಿಳಿ ರಕ್ತ ಕಣಗಳಲ್ಲಿ ಸಣ್ಣ ರಕ್ತ ಕಣಗಳನ್ನ ನಾವು ಪ್ಲೇಟ್ಲೆಟ್ಸ್ ಅಂತೀವಿ. ಸೊ ಅವು ಕಡಿಮೆ ಆಗಿರ್ಬೋದು. ಸೊ ಆವಾಗ ನಮ್ಮ ಇನ್ವೆಸ್ಟಿಗೇಷನ್ ಶುರುವಾಗುತ್ತೆ. ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆವಾಗೆ WBC ತುಂಬ 1,12,000 ಇರಬೇಕು. ಇತ್ತು ಅಂದರೆ ಲ್ಯುಕೇಮಿಯಾ ಅಂತೀವಿ. ಸೊ ಈ ಮಗುವಿಗೆ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಶುರುವಾಗಿದೆಯಾ, ಅದನ್ನು ಲ್ಯುಕೇಮಿಯಾ ಅಂತೀವಿ. ಥೆಲೆಸೇಮಿಯಾ ಅಂತೀವಿ, ಬ್ಲಡ್ ಕ್ಲಾಟ್ ಫ್ಯಾಕ್ಟರ್ ಹೆಚ್ಚು ಕಮ್ಮಿ ಆಗುತ್ತೆ. ಡೆಂಗ್ಯೂ ಫೀವರ್ ಆಗಿದೆಯಾ, ಪ್ಲೇಟ್ಲೆಟ್ ಥ್ರಾಂಬೋಪೀನಿಯಾ ಅಂತೀವಿ ನಾವು. ಇವೆಲ್ಲ ನಮ್ಮ ಪದಗಳು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಯಾವುದನ್ನು ಲೈಟಾಗಿ ತೊಗೋಬೇಡಿ, ಅಷ್ಟೇ ಸಮಯದಲ್ಲಿ ಎದುರುಕೊಳ್ಳೋಕ್ಕೂ ಹೋಗಬೇಡಿ. ಮೂಗ್ನಾಗೆ ಪದೇ ಪದೇ ರಕ್ತ ಬಂದರೆ ದಯವಿಟ್ಟು ವೈದ್ಯರ ಹತ್ರ ಕರ್ಕೊಂಡೋಗಿ, ನಮಗೆ ಗೊತ್ತು ಯಾಕೆಲ್ಲ ಆಗುತ್ತೆ, ಏನು ಮಾಡಬೇಕು ಅಂತ. ಬಟ್ ಸಿಂಪಲ್ ಮೆಕ್ಯಾನಿಸಮ್ಮು ಮೂಗನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋದು. ಭಾಳ ಜನ ಹಿಡ್ಕೊಳ್ಳಲ್ಲ, 2 ನಿಮಿಷ 3 ನಿಮಿಷ. ನಾನು ನಿಜವಾಗ್ಲೂ ಹೇಳ್ತೀನಿ, ರಾಜ್ಕುಮಾರ್ ಪಿಕ್ಚರಿಗೆ ಬೇಕಾದ್ರೆ 3 ಗಂಟೆ ಕಾಯ್ತಾರೆ, ಆದರೆ ಇಲ್ಲಿ 7 ನಿಮಿಷ ಕಾಯಲ್ಲ. ಅಯ್ಯೋ ಎಷ್ಟೊತ್ತಾಗೋಯ್ತಲ್ಲ ಬಿಟ್ಟು ನೋಡ್ತಾರೆ. ಜನಗಳಿಗೆ ಅದು ಗಡಿಯಾರ ನೋಡ್ಕೊಂಡು ನಿಂತ್ಕೊ, ನೀನು ಎಷ್ಟೊತ್ತಾಗೋಯ್ತಲ್ಲ ಅಂತ ಬಿಟ್ಟರೆ ಬಳಕ್ಕಂತ ರಕ್ತ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಎಪಿಸ್ಟ್ಯಾಕ್ಸಿಸ್. ನಮ್ಮ ಭಾಷೆ ಅದು. ಮೂಗಿನಿಂದ ರಕ್ತ ಬರೋದನ್ನು ಎಪಿಸ್ಟ್ಯಾಕ್ಸಿಸ್ ಅಂತೀವಿ. ರಕ್ತಸ್ರಾವ ಮೂಗಿನಿಂದ ಆಗುತ್ತೆ. ಇನ್ನು ಕೆಲವು ಸಮಯ ಒಳಗಡೆ ಒಂದು ಗುಳ್ಳೆ ಆಗಿರುತ್ತೆ, ಪಾಲಿಪ್ ಅಂತೀವಿ. ಅದು ENT ಡಾಕ್ಟ್ರು ಅವೆಲ್ಲ ನೋಡ್ಕೋತಾರೆ. ಆ ಪಾಲಿಪ್ಪು ಬ್ಲೀಡ್ ಆಗ್ತಾ ಇರುತ್ತೆ, ಅದಕ್ಕೆ ಆಪ್ರೇಷನ್ ಮಾಡಿ ತೆಗಿಬೇಕಾಗ್ತದೆ. ಸೊ ಒಟ್ಟು ನಿಮಗೆ ಒಂದು ಇಂಪಾರ್ಟೆಂಟು, ಮೂಗಿಂದ ಬ್ಲಡ್ ಬಂದರೆ
ಇಷ್ಟು ಇನ್ಫಾರ್ಮೇಷನ್ನು ಅದ್ರ ಬಗ್ಗೆ ನಿಮಗೆ ಎಚ್ಚರವಿರಲಿ. ನಾಟಿ ಮಾಡಿಸ್ತೀನಿ, ಅದೇನೋ ಮೂಸು ನೋಡಿಸ್ತೀನಿ, ಇದೇನೋ ಮೂಸು ನೋಡ್ತೀನಿ, ನಿಂಬೆಹಣ್ಣು ಮೂಸು ನೋಡಿಸ್ತೀನಿ, ಇವೆಲ್ಲ ಮರ್ತು ಬಿಡಿ. ಅದ್ರ ಯಾವುದರಿಂದನೂ ನಿಂತೋಗಲ್ಲ. ಯಾಕಂದರೆ ENT ಅಂದರೆ ಇಯರ್, ನೋಸ್, ಥ್ರೋಟ್, ಇವು 3ಕ್ಕೆ 3 ವರ್ಷ ಸ್ಪೆಷಲೈಸೇಷನ್ ಇದೆ. ಒಬ್ಬ ENT ಡಾಕ್ಟ್ರು 3 ವರ್ಷ ಓದ್ತಾನೆ, ಈ 3 ಭಾಗನೇ. ಅವನಿಗೆಷ್ಟು ನಾಲೆಡ್ಜ್ ಇರಬೇಕು. ಆದ್ದರಿಂದ ಕಿವಿ, ಮೂಗು, ಗಂಟ್ಲು, ಈ 3ರಲ್ಲಿ ಏನಾದರೂ ಬಂದರೆ ನೀವು ಅವ್ರ ಹತ್ರ ಹೋಗಿ. ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಹೇಳ್ತೀನಿ, ನಮ್ಮ ಬ್ರೈನ್ನೊಳಗೆ CSF ಅಂತಿರುತ್ತೆ, ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್. ಅದು ಬ್ರೈನ್ ಸುತ್ತು ಸ್ಪೈನಲ್ ಕಾರ್ಡ್ನಲ್ಲಿ ಹರಿತಾ ಇರ್ತದೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅನ್ನೊಂದು ಲಿಕ್ವಿಡ್ ಥರ ಎಳ್ನೀರು ಥರ ಇರುತ್ತೆ CSF. ಅದೇನಾದರೂ ಸುರಿಯೋಕ್ಕೆ ಶುರುವಾಯಿತು ಮೂಗಿನೊಳಗಿಂದ, ನೆಗಡಿ ಅಲ್ಲ, ಯಾರಿಗಾನ ಹೆಡ್ ಇಂಜುರಿ ಆದಾಗೆ, ಮಖಕ್ಕೆ ಏಟು ಬಿದ್ದಾಗೆ ಆ ಬ್ರೈನ್ನ ಇಲ್ಲಿ ಕ್ರಿಬ್ರಿಫಾರಮ್ ಫೇಶಿಯಾ ಅಂತ ಇರುತ್ತೆ, ಬೋನ್ ಇರುತ್ತೆ, ಇಂಜುರಿ ಆದರೆ ಸುರಿಯುತ್ತೆ. ಬೈ ಚಾನ್ಸ್ ಹೆಡ್ ಇಂಜುರಿ ಆದಾಗ ಮೂಗಿನೊಳಗೆ ಏನಾದ್ರು ರಕ್ತ ಬಂತು ಅಂದರೆ, ನಾನು ಅವಲೇ ಹೇಳ್ದಂಗೆ ಹಿಡ್ಕೊತೀರಾ, ಹಿಡ್ಕೊಂಬೇಡಿ, ರಕ್ತ ಸುರಿಲಿಕ್ಕೆ ಬಿಡಿ. ಯಾಕಂದರೆ ನೀವು ಹಿಡ್ಕೊಂಡ್ರೆ ಬ್ರೈನ್ನೊಳಗೆ ಕ್ಲಾಟಾಗಿ ಫಿಟ್ಸ್ ಬರುತ್ತೆ ಅವನಿಗೆ. ಸೊ ಈ ವಿಚಾರನ ನಾನು ENT ಸರ್ಜನ್ ಆದಿದ್ರು ಸ್ಪಷ್ಟ ಮಾಹಿತಿ ನಾನು ಯಾಕೆ ಕೊಡ್ತಾಯಿದ್ದೀನಿ ಅಂದರೆ, ಮೂಗಿಗೂ ಗಂಟ್ಲಿಗೂ ಕಿವಿಗೂ ಕನೆಕ್ಷನ್ ಇರುತ್ತೆ. ಕಿವಿ ಒಳಗೆ ರಕ್ತ ಬರುತ್ತೆ ಅಂದ್ಕೊಳ್ಳಿ, ತಲೆಗೆ ಏಟು ಬಿದ್ದಿರುತ್ತೆ, ಎಲ್ಲೂ ಗಾಯ ಆಗಿರಲ್ಲ, ಅವನಿಗೆ ಸುಮಾರು ಎಚ್ಚರ ತಪ್ಪಿರುತ್ತೆ, ಮೂಗಿನ ಬ್ಲಡ್ ಬರುತ್ತೆ ಅಥವಾ ಫ್ಲೂಯಿಡ್ CSF ಫ್ಲೂಯಿಡ್ ಬರುತ್ತೆ, ಕಿವಿ ಒಳಗೆ ರಕ್ತ ಬರ್ತಾ ಇರುತ್ತೆ. ನೀವು ಎಲ್ಲೇ ರಕ್ತ ಬರಲಿ ನಾವು ಅದುಮ್ಕೊಂಡು ನಿಲ್ಲಿಸಿ ಅಂತೀವಿ, ಕಿವಿ ಒಳಗೆ ಮಾತ್ರ ದಯವಿಟ್ಟು ಅದುಮ್ಕೊಂಡು ರಕ್ತ ನಿಲ್ಲಿಸಬೇಡಿ. ಇದೆಷ್ಟು ಇಂಪಾರ್ಟೆಂಟ್ ವಿಚಾರ ಅಂದರೆ, ಆಕ್ಸಿಡೆಂಟ್ ಜಾಗದಲ್ಲಿ ಯಾರಿಗಾದ್ರೂ ಕಿವಿ ಒಳಗೆ ರಕ್ತ ಬಂದರೆ, ಅಯ್ಯೋ ರಕ್ತ ಬರ್ತಾಯಿದೆ ನೋಡು, ರಕ್ತ ಬರ್ತಾಯಿದೆ ನೋಡು, ಅದುಮಿಡ್ಕೋಬೇಡಿ. ಯಾಕಂದರೆ ಬ್ರೈನ್ನೊಳಗೆ ಬ್ಲೀಡ್ ಆಗಿದ್ದು ಈಚೆಗೆ ಬರಬೇಕು. ನೀವು ಅದುಮ್ಕೊಂಡ ಅಂದರೆ ಒಳಗಡೆನೆ ಕ್ಲಾಟ್ ಆಗಿ, ಒಳಗಡೆ ಹೆಮೆಟೋಮ್ ಆಗಿ, ಬ್ರೈನ್ನೇ ಒಂದು ಕಡೆ ತಳ್ಳಿ ಸಾತೋಯ್ತಾರೆ. ಇಷ್ಟು ಸುಲಭ ಇದೆ ನೋಡಿ ನಾನು ಹೇಳ್ತಿರೋದು. ಇದೆಷ್ಟು ಇನ್ಫಾರ್ಮೇಷನ್. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.